ಕನ್ನಡ ಸೇನೆ ಕರ್ನಾಟಕ ನಾಡು ನುಡಿ ನಿಷ್ಠ ಸೇವೆಯ ರಾಜ್ಯ ಸಂಘಟನೆ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸುವ ಎಲ್ಲರಿಗೂ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ 69ನೇ ಕನ್ನಡ ರಾಜ್ಯೋತ್ಸವದ ಶುಭವನ್ನು ಕೋರ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಕೆ.ಆರ್. ಕುಮಾರ್, ಚಿತ್ರದುರ್ಗ ಲೋಕಲ್ ಘಟಕದ ಅಧ್ಯಕ್ಷರಾದಂಥ ರಮೇಶ್ ಅವರು, ರಾಜ್ಯ ಸಂಚಾಲಕರಾದಂಥ ಜಿ. ತಿಮ್ಮಪ್ಪನವರು, ಕನ್ನಡದ ಹೋರಾಟದ ಸಕ್ರಿಯವಾಗಿ ತಿಳಿಸುತ್ತಿರುವಂಥ ಶ್ರೀನಾಥ್ ಮಹೇಂದ್ರವರು, ಕನ್ನಡ ಸೇನೆಯ ಸಾಂಸ್ಕೃತಿಕ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ವಿನಯ್ ಅವರು, ರಾಜ್ಯ ಕಾನೂನು ಸಲಹಾ ಸಮಿತಿಯ ಸದಸ್ಯರಾದಂಥ ಹನುಮಂತಪ್ಪನವರು, ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ನಬೀಲ್ ಅವರು, ಕನ್ನಡ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಿನ್ನವರು ಹಾಗೂ ಚಿಕ್ಕಪುತ್ತೂರು ಘಟಕದ ಎಲ್ಲ ಪದಾಧಿಕಾರಿಗಳು. ಈಗಾಗಲೇ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಿದ್ಧತೆಯನ್ನ ಮಾಡ್ಕೊತಾ ಇದ್ದೀವಿ. 31ನೇ ತಾರೀಕು ಅಕ್ಟೋಬರ್ ಒಂದು ದಿನ ಮುಂಚೆ ಕನ್ನಡ ಸೇನೆ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೊಡ್ತಾ ಇರಲಿಲ್ಲ. ಈ ಸಲವೂ ಸಹ 31 ಅದ್ರ ಜೊತೆಲಿ 1ನೇ ತಾರೀಕು ನವೆಂಬರ್ 1ನೇ ತಾರೀಕು ಚಿಕ್ಕಬಿದಕಲ್ ಸರ್ಕಾರಿ ಆಟದ ಮೈದಾನದಲ್ಲಿ 31 ಮಾಲದ ಬಸವಧಾಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸಂಬಂಧಪಟ್ಟದ್ದೆಲ್ಲ ವಿವರಗಳನ್ನು ನಿಮ್ಮ ಹತ್ರ ಲಗತ್ತಿಸಲಾಗಿದೆ. ಈಗಾಗಲೇ ನಿರ್ಮಾಣದಿಂದ ಓರಿಯನ್ ಮಾಲ್ ಸೋಪ್ ಫ್ಯಾಕ್ಟರಿಯವರೆಗೂ ಕನ್ನಡದ ಧ್ವಜವನ್ನು ಕನ್ನಡ ಸೇನೆಯಿಂದ ಕಟ್ಟಲಾಗ್ತದೆ. ಎಲ್ಲರೂ ಕನ್ನಡದ ಒಂದು ಹಬ್ಬದ ವಾತಾವರಣ, ಕನ್ನಡಿಗರ ಒಂದು ಶಕ್ತಿ, ಕನ್ನಡಿಗರ ಒಂದು ಭಾವನಾತ್ಮಕ ನಿಟ್ಟನ್ನು ಧ್ವಜವನ್ನು ಕಟ್ಟಿದ್ರ ಮೂಲಕ ಈ ನಾಡನ್ನು ಕಟ್ಟಲಿಕ್ಕೆ ಎಲ್ಲರಿಗೆ ತೋರಿಸಬೇಕು ಅಂದರೆ ಕನ್ನಡ ಸೇನೆ ಕರ್ನಾಟಕದ ಸಂದೇಶ. ಇದು ಪ್ರಾಮಾಣಿಕವಾಗಿ ಕನ್ನಡ ಸೇನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರಿರ್ಬೋದು, ಸಾಮಾನ್ಯ ಕಾರ್ಯಕರ್ತರಿರ್ಬೋದು, ಬದುಕು, ಉದ್ಯೋಗ, ನಡುವಿನ ಸಂಘಟನೆ, ಬೇರೆ ಸಂಘಟನೆಗಳಿಗೆ ಮಾದರಿಯಾಗಿ ಕನ್ನಡ ಕಟ್ಟುವಂಥ ಕೆಲಸವನ್ನು ಕನ್ನಡ ಸೇನೆ ಕರ್ನಾಟಕ ಪ್ರಾಮಾಣಿಕವಾಗಿ ರಾಜ್ಯ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ 31 ಬೆಳಗ್ಗೆ ಶ್ರೀ ಶ್ರೀ ನಂಜಾವಬುದ್ಧ ಮಹಾಸ್ವಾಮಿಗಳ ಮೂಲಕ ಧ್ವಜಾರೋಹಣವನ್ನು ಮಾಡುವಂಥದ್ದು ಮತ್ತು ರಕ್ತದಾನಕ್ಕೆ ಬೆಳಗ್ಗೆ 10:30ಕ್ಕೆ ಚಿಕ್ಕಪುತ್ತೂರು ರಕ್ತದಾನಕ್ಕೆ ಚಾಲನೆ ನೀಡುವಂಥದ್ದು, ಧ್ವಜಾರೋಹಣ ನಂತರ ಜಾನಪದ ತಂಡಗಳೊಂದಿಗೆ ಮೈದಾನಕ್ಕೆ ಆಟದ ಮೈದಾನಕ್ಕೆ ಎಲ್ಲರೂ ಭಾಗವಹಿಸಿ ರಕ್ತದಾನದಲ್ಲಿ ಭಾಗವಹಿಸುವುದು. ನಂತರ ಸಂಜೆ 3 ಗಂಟೆಗೆ 4 ಗಂಟೆಗೆ ಸ್ಥಳೀಯ ಕನ್ನಡ ಸೇನೆಯ ಕಾರ್ಯಕರ್ತರು, ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ಕನ್ನಡ ಸೇನೆ ಎಲ್ಲ ಜಿಲ್ಲಾಧ್ಯಕ್ಷರು ಭಾಗವಹಿಸ್ತಿದ್ದಾರೆ. ಬೀದರ್ ಇರ್ಬೋದು, ಗುಲ್ಬರ್ಗ, ಬೆಳಗಾಂ, ದಾವಣಗೆರೆ, ಕೊಪ್ಪಳ, ಬಳ್ಳಾರಿ, ಚಿಕ್ಕಮಗಳೂರು, ಮಂಗಳೂರು, ಮೈಸೂರು, ಇದರೆಲ್ಲ ಭಾಗದ ಜಿಲ್ಲಾಧ್ಯಕ್ಷರು, ಕನ್ನಡ ಸೇನೆಯ ಪ್ರಮುಖ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕನ್ನಡದ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸುತ್ತಾರೆ. ನಂತರದಲ್ಲಿ ಬೆಳಿಗ್ಗೆ ಆ ನಂತರ ಸಂಜೆ ಕನ್ನಡ ನಾಡು ನುಡಿ ಬಗ್ಗೆ ಜಾಗೃತಿ ಗೀತೆಗಳು,
ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಈ ಭಾಗದಲ್ಲಿ ಒಂದು ಸಂಜೆ ಕಾರ್ಯಕ್ರಮ ಮತ್ತು ಹಾಸ್ಯ ಸಂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಭಾಗದ ಎಲ್ಲ ಜನತೆಗೆ ವಿಶೇಷವಾದ ಕಾರ್ಯಕ್ರಮ ಕೊಡಬೇಕು ಅನ್ನೋದೇ ಕನ್ನಡ ಸಂಘಟನೆಯ ಒಂದು ಉದ್ದೇಶ. ಇದರ ಜೊತೆಯಲ್ಲಿ ಸಂಜೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ 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 ನಿರ್ಮಲಾನಂದನಾದ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮತ್ತೆ ಹವಾಮಾಲಿನಾಥ್ ಮಹಾರಾಜ್ ನೆಹರು ಜೈ ಭಾರತ್ ಸಂಸ್ಥೆಯ ದೇವಿ ಇವರು ಆಗಮಿಸಿದ್ದಾರೆ. ಮತ್ತು ಸ್ಥಳೀಯ ಶಾಸಕರು, ಸುತ್ತಮುತ್ತಲಿಂದ ಕನ್ನಡದ ಅಭಿಮಾನಿಗಳು, ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಬಿಜೆಪಿ ಎಲ್ಲರನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ವಿಶೇಷವಾದಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಒಂದು ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾರೆ. ಇದರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರದ ಎಲ್ಲ ಪದಾಧಿಕಾರಿಗಳು ಕೈಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ಅಧ್ಯಕ್ಷರಿರ್ಬೋದು, ಚಿದಾರ್ಬೋದು, ಪ್ರಕಾಶ್ ಇರ್ಬೋದು, ಸಿದ್ದರಾಜ್ ಎಲ್ಲ ಸ್ನೇಹಿತರು, ಪದಾಧಿಕಾರಿಗಳು, ಮತ್ತು ಇದೇ ಭಾಗದಲ್ಲಿರುವಂಥ ರಾಜ್ಯ ಸಂಚಾಲಕರಾದಂಥ ಜಿ ತಿಮ್ಮಪ್ಪನವರು, ಶ್ರೀನಾಥ್ ಬೆಂಗಳೂರು ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವಂತ ಮಾಡ್ತಿದ್ವಿ. ಅದು ತಮ್ಮೆಲ್ಲರ ಒಂದು ಪ್ರಚಾರದ ಮೂಲಕ ನಾಡು ನುಡಿ ಒಂದು ಸೇವೆ ಸಲ್ಲಿಸಲಿಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದಾದ ನಂತರ 1ನೇ ತಾರೀಕು ಸಂಜೆ ಒಲೆಯ ಮೂಲೆಯಲ್ಲಿ ಬಸವಧಾಮದಲ್ಲಿ ನಾಡು ನುಡಿ ಬಗ್ಗೆ ಒಂದು ಜಾಗೃತಿ ಗೀತೆ ಮತ್ತು ಬಸವಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಒಂದು ಕನ್ನಡದ ಹಬ್ಬವನ್ನು ಆಚರಣೆ ಮಾಡುವಂಥ ನಿರ್ಮಾಣವನ್ನು ಮಾಡಿ ಪ್ರತಿಯೊಬ್ಬರು ನಾಡು ನುಡಿ ಪರವಾಗಿ ಒಂದು ಸೇವೆ ಸಲ್ಲಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಕನ್ನಡದ ರಥವನ್ನು ಎಳೆಯೋಣ ಅಂತ ಹೇಳಿ ಈ ಮೂಲಕ ನಾನು ಈ ಭಾಗದ ಎಲ್ಲ ಜನತೆಗೂ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಮ್ಮ ಹಾಸ್ಯ ಚಕ್ರವರ್ತಿಯಾದಂಥ ಟೆನಿಸ್ ಕೃಷ್ಣ ಇರ್ಬೋದು, ಮಿಮಿಕ್ರಿ ಗೋಪಿ, ನಯನ, ಮತ್ತೆ ಶಿವ ಹುಡುಗಾರ, ಮತ್ತೆ ಜಿ ಸಾಯಿಬಾಬಾದಲ್ಲಿ ಮೊದಲ ವಿಜ್ಞಾನದಂತಹ ಶಿವಾನಿ ಬರ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಿಂದ ಶಿವಾನಿ ಬರ್ತಾ ಇದ್ದಾರೆ. ಕಂಬೋದರಂಗಯ್ಯ, ರಮೇಶ್ ಚಂದ್ರ ಅಲ್ಲಿ ಬರ್ತಾರೆ. ನಿಮ್ಮ ಇದಕ್ಕೆ ಬರ್ತಾರೆ, ನಿಮ್ಮ ಕಾರ್ಯಪದ್ಧತಿ ಕೊಟ್ಟಿದ್ದೀನಿ. ಎಲ್ಲ ಕಲಾವಿದರು ಬಂದು ಒಂದು ಕನ್ನಡದ ಹಬ್ಬವನ್ನು ಆಚರಣೆಗೆ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಅದಕ್ಕೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಹಕಾರ ಕೊಡಬೇಕು. ಈ ಮೂಲಕ ನಮ್ಮಲ್ಲಿ ನಾನು ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ನೀವು ಸಹ ಶುಭವನ್ನು ಕೋರಿ ತಾವು ಎಲ್ಲರೂ ಈ ಕನ್ನಡದ ಹಬ್ಬದಲ್ಲಿ ಭಾಗವಹಿಸಿ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ.